ಆಪರ್ಚುನಿಟಿ ನೋಡ್ತಾನೆ ಇದ್ದೆ, ಬಟ್ ಏನೋ ಅದು ಸಿಂಕ್ ಆಗ್ತಾ ಇರಲಿಲ್ಲ. ಬಟ್ ಇದು ಸಡನ್ ಟಪಕ್ ಅಂತ ಬಿತ್ತು ಕರೆಕ್ಟಾಗಿ. ಆ್ಯಂಡ್ ಟೂ ಗುಡ್ ಇದೆ, ಯಾಕಂದರೆ ಈ ಕಾನ್ಸೆಪ್ಟ್ ನಾನು ಕುಕ್ಕಾಗಿ ಬಂದಿದ್ದೀನಿ ಆ್ಯಂಡ್ ಇವರೆಲ್ಲ ಕೊಡೋ ಆ್ಯಂಡ್ ಒಬ್ಬರು ಕ್ವಾಟ್ಲೆ ಇರಲ್ಲ ನಮಗೆ, ಪ್ರತಿಯೊಬ್ಬರು ಒಂದೊಂದು ವಾರ ಚೇಂಜ್ ಆಗ್ತಾ ಇರ್ತಾರೆ. ಸೊ ಅವ್ರ ಜೊತೆ ಕುಕ್ಕಿಂಗ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ನಮಗೆ ಶೂಟಿಂಗ್ ಮಾಡ್ತಾ ತುಂಬ ಎಂಟರ್ಟೈನ್ ಆಗ್ತಾ ಇದೆ. ಸೊ ನೋಡೋರಿಗೆ ಇನ್ನೂ ಎಂಟರ್ಟೈನ್ ಆಗುತ್ತೆ. ನೀವೆಲ್ಲ ಅಲ್ಲಿ ಸಿಂಕ್ ಆಗೋಗ್ತೀರಾ ನಮ್ಮ ಜೊತೆ, ಅಲ್ಲಿ ಕೂತ್ಕೊಂಡು ಅಯ್ಯೋ ಯಾಕೆ ಅಷ್ಟು ತೊಂದರೆ ಕೊಡ್ತಾ ಇದ್ದೀರಾ ಅಂತ ನಮ್ಮ ಜೊತೆ ಕನೆಕ್ಟ್ ಆಗಿಬಿಡ್ತೀರಾ ಅಂತ ನನಗನ್ಸ್ತಾ ಇದೆ. ಸೊ ಪ್ಲೀಸ್ ನೋಡಿ ಶೋನ, ನನಗಂತೂ ತುಂಬ ಇಷ್ಟ ಆಗ್ತಾ ಇದೆ ಆ್ಯಂಡ್ ಐ ಆಮ್ ರಿಯಲಿ ಎಂಜಾಯಿಂಗ್ ಕಮಿಂಗ್ ಬ್ಯಾಕ್ ಟು ಕನ್ನಡ. ನನ್ನನ್ನು ಮೈತ್ರಿಯಾಗಿ ನೋಡಿರ್ಬೋದು, ಇವಾಗ ಶಿಲ್ಪ ಆಗಿ ನೋಡ್ತೀರಾ. ಇದು ನನ್ನ ಫಸ್ಟ್ ರಿಯಾಲಿಟಿ ಶೋ ಆ್ಯಂಡ್ ಕುಕ್ಕಿಂಗ್ ಮಾಡೋದೇ ಕಷ್ಟ, ಅದರಲ್ಲಿ ಕ್ವಾಟ್ಲೆ ಜೊತೆ ಮಾಡೋದಂದರೆ ತುಂಬ 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 ಕಷ್ಟ. ಬಟ್ ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಅಂದರೆ ಕುಕ್ಕಿಂಗ್ ಸುಮ್ಮನೆ ಮಾಡ್ತಾಯಿದ್ರೆ ಸುಮ್ಮನೆ ಸೀರಿಯಸ್ಸಾಗಿ ಮಾಡ್ತಾ ಇರ್ತೀರ, ಕ್ವಾಟ್ಲೆ ಜೊತೆ ಮಾಡೋದಂತೂ ನೆಕ್ಸ್ಟ್ ಲೆವೆಲ್ ಫನ್ನು. ಸೊ ನೀವು ನೋಡಲೇಬೇಕು, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಾನು ಈಸಿ ಫಾರ್ಮೇಟ್ ಇರುತ್ತೆ ಅಂದ್ಕೊಂಡು ಒಪ್ಕೊಂಡೆ, ಬಟ್ ಕ್ವಾಟ್ಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಥರ ಕ್ವಾಟ್ಲೆ ಅಂತ ಗೊತ್ತಿರಲಿಲ್ಲ, ಸ್ಪೆಷಲಿ ಇಲ್ಲೇ ಇದ್ದಾರೆ ಒಬ್ಬರು. ಸೊ ತುಂಬ ಅಂದರೆ ಸ್ಟಾರ್ಟಿಂಗ್ ಶೋ ಶುರು ಆಗ್ಬೇಕಾದ್ರೆ ನಾವು ತುಂಬಾ ಮಜಾ ಮಾಡಿಕೊಂಡು ಖುಷಿಯಾಗಿರ್ತೀವಿ. ಅದೇ ಥರ ಕ್ವಾಟ್ಲೆ ಅಂತ ಬಂದಾಗ ಅವ್ರು ಕೂಡ ಕ್ವಾಟ್ಲೆ ನಾವು ಇರಿಟೇಟ್ ಆಗ್ತೀವಿ. ಆ್ಯಂಡ್ ಅದ್ರ ಜೊತೆಗೆ ಕುಕ್ ಮಾಡೋದು ತುಂಬಾ ಕಷ್ಟ, ಯಾಕಂದರೆ ಅವ್ರನ್ನ ತಡ್ಕೊಂಡು ಅವ್ರು ಮಾಡೋ ಕ್ವಾಟ್ಲೆಗಳನ್ನ ಎಲ್ಲ ಸಹಿಸ್ಕೊಂಡು ಕುಕ್ ಮಾಡೋದು ತುಂಬಾ ಕಷ್ಟ. ಮನೇಲಿ ಮಾಡಬೇಕಾದ್ರೆ ನಮಗೊಂದು ಫಾರ್ಮೆಟ್ ಇರುತ್ತೆ, ಓಕೆ ಇಲ್ಲೆಲ್ಲ ಇರುತ್ತೆ, ಎಲ್ಲ ಆರಾಮಾಗಿ ಮಾಡ್ಬೋದು ಅಂತ. ಬಟ್ ಅದನ್ನು ಇವ್ರ ಜೊತೆ ಸೇರ್ಕೊಂಡು ಮಾಡೋದು ಒಂಥರ ಟಾಸ್ಕೇ ಅನ್ಬೋದು. ಒಟ್ಟಿನಲ್ಲಿ ನಾವು ತುಂಬಾ ಎಂಟರ್ಟೈನ್ ಮಾಡಿಕೊಂಡು ತುಂಬ ಫನ್ನಾಗಿ ಈ ಶೋನ ಮಾಡ್ತಾ ಇದ್ದೀವಿ. ಆ್ಯಂಡ್ ಸ್ಟ್ರೆಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಕೆಲಸ ಮಾಡಬೇಕಾದ್ರೆ. ಸೊ ಒಂದು ಹಾಫ್ ಆನ್ ಅವರ್ ಆಗಲಿ ಅಥವಾ 1 hour ಆಗಲಿ ಈ ಶೋ ನೋಡಿದಾಗ ಆ ಸ್ಟ್ರೆಸ್ ಏನಾಗುತ್ತೆ ಅದು ರಿಲೀಫ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲರೂ ಈ ಶೋ ನೋಡಲೇಬೇಕು ಆ್ಯಂಡ್ ನೀವು ಸಪೋರ್ಟ್ ಮಾಡಲೇಬೇಕು. ಥ್ಯಾಂಕ್ ಯು. ನಾನು ಇದು ಮೊದಲನೇ ಟೆಲಿವಿಷನ್ ಶೋ ನಂದು. 4 ವರ್ಷದಿಂದ ಮೂವಿ ಮಾಡ್ಕೊಂಡು ಬಂದಿದ್ದೀನಿ, ಒಂದು 12 ಮೂವಿ ಮಾಡಿದ್ದೀನಿ. ಎಲ್ಲ ಮೂವಿಯಲ್ಲೂ ವಿಲನ್ ಆಗಿ ಬಂದಿದ್ದೀನಿ, ಎಲ್ಲ ಸೀರಿಯಸ್ ಕ್ಯಾರೆಕ್ಟರ್ಸ್ ನಂದು. ನಿಮ್ಮಲ್ಲಿ ಇರೋ ಡೌಟು ನನಗೂ ಇತ್ತು, ಇದು ಕಾಮಿಡಿ ಶೋ ಅಂತ. ಬಟ್ ಮೊದಲನೇ ಶೋ ಮಾಡಿದ್ಮೇಲೆ ನನಗೆ ಗೊತ್ತಾಯಿತು ಕುಕ್ಕಿಂಗು ಅಷ್ಟೇ ಪ್ರಾಮಿನೆಂಟ್ ಕೊಡ್ತಾರೆ ಅಂತ. ಯಾಕಂದರೆ ಜಡ್ಜಿಂಗ್ ಅಷ್ಟು ಪ್ರೊಫೆಷ್ನಲ್ ಆಗಿತ್ತು. ನಾವು ಜಡ್ಜಿಂಗ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಯಿತು ಕುಕ್ಕಿಂಗ್ಗೆ ಎಷ್ಟು ಪ್ರಾಮಿನೆಂಟಾಗಿ ನೀಟಾಗಿ ಒಂದು ಜಡ್ಜ್ ಆಗಲಿ, ಉಪ್ಪು ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೋತ್ ಎಂಟರ್ಟೈನ್ಮೆಂಟು ಮತ್ತು ಕುಕ್ಕಿಂಗು, ಎಂಟರ್ಟೈನ್ಮೆಂಟ್ ಆ್ಯಂಡ್ ಕುಕ್ಕಿಂಗ್ ಎರಡೂ ಇದೆ. ಆ್ಯಂಡ್ ನಮ್ಮ ಮನೆಯಲ್ಲಿ ನಾವು ಒಂದು ಕಂಫರ್ಟ್ ಝೋನಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಆ ಕಂಫರ್ಟ್ ಝೋನ್ ಇಲ್ಲ, ಟಾರ್ಚರ್ ಕೊಡ್ತಾ ಇರ್ತಾರೆ, ಹಿಂಸೆ ಕೊಡ್ತಾ ಇರ್ತಾರೆ. ಆ ಹಿಂಸೆಯಲ್ಲಿ ನಾವು ಒಂದು ಅಡುಗೆ ಮಾಡೋದು ಒಂದು ಬಿಗ್ ಚಾಲೆಂಜ್. ಸೊ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಇವತ್ತಿನ ಶೋ ಅಲ್ಲಿ ನಕ್ಕಿರೋ ಅಷ್ಟು ನನ್ನ ಲೈಫಲ್ಲೇ ನಕ್ಕಿಲ್ಲ ಅನ್ಕೊತಿದ್ದೀನಿ. ಯಾಕಂದರೆ ಐ ಎಮ್ ಎ ವೆರಿ ಸೀರಿಯಸ್ ಗೈ. ತುಂಬ ಒಂಥರ ಸ್ಟ್ರೆಸ್ ಎಲ್ಲ ಕಮ್ಮಿ ಆದಂಗೆ ಅನ್ನಿಸ್ತು ನನಗಿವತ್ತು. ಸೊ ಅದೇ ನಿಮಗೂ ಆಗುತ್ತೆ ಅಂತ ಗ್ಯಾರಂಟಿ ಹೇಳ್ತೀನಿ. ಬಿಕಾಸ್ ಎಲ್ಲರ ಲೈಫ್ ಸ್ಟೈಲಲ್ಲೂ ತುಂಬ ಸ್ಟ್ರೆಸ್ ಇದೆ ಇವಾಗ. ಲಾಫ್ಟರ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಾರೆ, ಅದು ನಿಜ. ಒಂದು ಅರ್ಧ ಗಂಟೆ 1 hour ನಕ್ಕಿದ್ರೆ ತುಂಬ ಹೆಲ್ದಿ ಆಗಿರ್ತೀರ. ಈ ಶೋ ನೋಡಿ ನಾಳೆಯಿಂದ ಯು ವಿಲ್ ಎಂಜಾಯ್ ಯುವರ್ ಡೇ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.